ಲಕ್ಷ್ಮೀ ನಾರಸಿಂಹ. ನಾವು ಹೇಳುವಂಥ ಮಾತು ನಿಮ್ಮ ಕಿವಿಗೆ ಮಾತ್ರ ಕೆಲಸ ಕೊಡಿ, ಬಾಯಿಗೆ ಕೆಲಸ ಕೊಡೋಕೆ ಹೋಗ್ಬಿಡಿ. ಶುಭಂ ಭವತು ಕಲ್ಯಾಣಿ ಸದಾರೋಗ್ಯ ಪ್ರದಾಯಿನಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ ಗೃಹಾಣ ದೀಪ ಮಹಾಲಕ್ಷ್ಮಿ ದೇವತಾಯೇ ನಮೋ ನಮಃ. ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಸತೋಮ ಸದ್ಗಮಯ. ನಮ್ಮಲ್ಲಿ ಕೆಟ್ಟದು ಅನ್ನುವಂಥದ್ದೇನಾದರೂ ಯೋಚನೆಗಳಾಗಿರ್ಬೋದು ಇರ್ತಾರೆ, ಅವ್ರ ತಾಯಿಯವರು ನಮ್ಮ ಅಜ್ಜಿಗಳಿರ್ತಾರೆ. ಹೀಗೆ ಪರಂಪರೆ, ಹಿಂದಿನ ಪರಂಪರೆಯಿಂದ ಅದು ಯಾರೇ ಆಗಿರ್ಬೋದು, ಬ್ರಾಹ್ಮಣ ಲಕ್ಷ್ಮೀಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡಿ. ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದೇ ಸಾರಿ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ. ಮತ್ತೆ ಇದು ನಾವು ಯಾರ ಮನೇಲಿ ಪೂಜೆ ಮಾಡಿದ್ರು ಅಥವಾ ಎಲ್ಲ ದೇವಸ್ಥಾನಗಳ ಕಾರ್ಯಗಳಲ್ಲಿ ಪೂಜೆ ಮಾಡಿದ್ರು ನಾವು ಒಂದೇ ಒಂದು ಹೇಳ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಜಾತಕ ಮಾಡಿ ಇಂಥದ್ದು ಹೋಮ ಮಾಡಿ ಅಂತೇಳ್ಬಿಟ್ಟು ಅವ್ರವ್ರ ಪ್ರಕಾರ ಅವ್ರವ್ರು ಒಬ್ಬೊಬ್ಬರು ಒಂದೊಂದು ರೀತಿ ಗೈಡ್ ಮಾಡ್ತಾರೆ. ಆದರೆ ಯಾರೇ ಏನು ಮಾಡಿದ್ರು ಕೂಡ ಆ ಪೂಜೆಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಯಾವುದೇ ಕರ್ಮಾಂಗಗಳು ನಿವಾರಣೆ ಮಾಡಿಕ್ಕಾಗಲ್ಲ. ಅಥವಾ ನಮ್ಮಿಂದ, ನಮ್ಮ ಪೂರ್ವಜರಿಂದ, ನಮ್ಮ ಹಿರಿ ಮಾಡಿರುವಂಥ ಕೆಲವು ಪಾಪಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಎಂಥದ್ದೇ ಶಾಪ ಆಗಿರ್ಬೋದು. ಯಾವ ಸೀರೆ ಹುಟ್ಟಿದಾರೋ, ಇವ್ರು ಯಾವ ಸೀರೆ ಹುಟ್ಟಿದಾರೋ, ಇವ್ರು ಎಂಥದ್ದು ನೆಕ್ಲೆಸ್ ಹಾಕ್ಕೊಂಡ್ಬಂದಿದ್ದಾರೋ, ಒಬ್ಬೊಬ್ರದ್ದು ಒಂದೊಂದು ತಾಪತ್ರಯಗಳು. ಹಾಗಾಗಿ ಬರೀ ದೇಹ ಇದೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ವಿಶ್ವಕ್ಸೇನಾಯ ನಮಃ. ಭಗವಂತ ವಿಶ್ವಕ್ಸೇನ ಅನ್ನುವಂಥವ್ರು ಗಣಪತಿ ಸ್ವರೂಪ. ಆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತ, ಈ ಕಲ್ಯಾಣೋತ್ಸವ ಸೇವೆಯಲ್ಲಿ ನಾನು ಪಾಲ್ಗೊಂಡಿದ್ದೀವಿ, ಯಾವುದೇ ರೀತಿ ನನ್ನ ಗಮನ ಪರಿಪೂರ್ಣವಾದ ಅನುಗ್ರಹ ನಮಗೆ ಬರೋ ರೀತಿ ಅನುಗ್ರಹಿಸಪ್ಪ ಪರಮಾತ್ಮ ಅಂತ ಇಟ್ಟು ಗಣಪತಿಯನ್ನು ಎಲ್ಲರೂ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. 21 ಬಾರಿ ಓಂ ಗಂ ಗಣಪತಯೇ ನಮಃ ಅಂತ ಚತುರ್ದಶ್ಯಾ ಶುಭದಿನೋ ಇಂದುವಾದರ ಯುಕ್ತಾಯ ಶುಭ ನಕ್ಷತ್ರ ಶ್ರೀ ವಿಷ್ಣು ಯೋಗ ಶ್ರೀ ವಿಷ್ಣು ಕರಣ ಏವಂ ಗುಣ ವಿಶೇಷಣ ವಿಶಿಷ್ಟತಾಯ ಕ್ಷೇಮಸ್ಥೈರ್ಯ ಧೈರ್ಯ ವೀರ್ಯ ವಿಜಯಾರ್ಥ ಆಧ್ಯಾತ್ಮಿಕಾದಿದೈವಿಕತಾಪತ್ರಯವಾರಣಾರ್ಥ ಮನೋಭಿಲಸಿತ ಕಾಮನಾ ಸಿದ್ಧ್ಯರ್ಥ ಸಮಸ್ತ ಮಂಗಲಾವಾಪ್ಯರ್ಥ ಶ್ರೀ ಆದಿಲಕ್ಷ್ಮೀ ಚಂದ್ರಲಕ್ಷ್ಮೀ ಸಮೇತ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿ ಕೃಪಯಾ ಶ್ರೀ ಓಂ ವಿರಜಾನದ್ಯೈ ನಮಃ. ಆಗಚ್ಛೇದಿ ವಿರಜಾನತಿ ಪ್ರೋಕ್ಷಯೇತ್. अपवित्रः पवित्रो वा सर्वावस्थाङ्गतो विवाहस्ते कुण्डलीकाक्षं समाख्याभ्यन्तरश्रुतिः. ओम श्रीमान सूत्रपते नाथो गजाष्मकसे कुंकुम सिंदूराणि समर्पयामि पुष्पे पूजयामि. ओम श्रीमते नमः. ओम श्रीमते नमः. ओम श्रीनीशाय नमः. गजाष्पाणमृताय जातमग्नि कविगोधं राजमति संतरामाभद्रं दीपानि संदर्शयामि. ಎಲ್ಲ ದೀಪಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಸಹ ಬ್ರಹ್ಮಣೇನ ಅಮೃತ ಮಹಾನಿವೇದನ ಸಮರ್ಪಯಾಮಿ. ಮಂಗಳ ನೀರಾಜನ ಸಂದರ್ಶಯಾಮಿ. ಮಂಗಳ ನೀರಾಜನಂ. ಓಂ ಯಜ್ಞೇನ ಯಜ್ಞಮಯಂ ದೇವಾಃ ಧರ್ಮಾನ್ ಭಗವಾನ್. ಜೈ ಭೋಲೋ ಗಣೇಶ್ ಮಹಾರಾಜ್ ಕೆ, ಜೈ ಭೋಲೋ ಗಣೇಶ್ ಮಹಾರಾಜ್ ಕೆ, ಜೈ ಭೋಲೋ ಗಣೇಶ್ ಮಹಾರಾಜ್ ಕೆ. पुष्पक्वयन्ति वनिनो न शाखा फलनीर्य अफल अपुष्टाय प्रदोतास्तानो मुञ्जः. ओम तस्मिन् बोम अग्ने दक्षैः पुनाहिमा हेणाभो दिव्यङ्कषः इदं ब्रह्मपुणे महे सहनो भुनक्तु तेजस्विनावधीतमस्तु मा विद्विषावहै. ओम शान्ति शान्ति साधकहस्तादर्भान् गृहीत्वा सोबरीनारिगलेस्कं विस्विच्छा प्रणवेणाग्नेयास्तु सर्वासंपदस्तु सर्वशोभनमस्तु पदक्षास्तु.
ಅಲ್ಲ ಇವತ್ತಿನ ದಿವಸ ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಈ ಒಂದು ಅತಿ ಹೆಚ್ಚಿನ ಪ್ರೀತಿಯಾಗಿ ಅವರನ್ನು ಸಹ ಭಗವಂತ ಆಹ್ವಾನ ಮಾಡಿ ಇವತ್ತಿನ ದಿವಸ ಇಲ್ಲಿಗೆ ಕರೆಸಿಕೊಟ್ಟಿದ್ದಾರೆ. ಭಗವಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರಿಗೆ ಆಯುರಾರೋಗ್ಯ ಸಂಕಲ್ಪಗಳೆಲ್ಲ ಸುಸೂತ್ರವಾಗಿ ನೆರವೇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಮಂಡಳಿಯ ಪರವಾಗಿ ಮತ್ತು ಯಾಕಂದ್ರೆ ಪುಟ್ಟ ಮಗು, ಆ ಪುಟ್ಟ ಮಗುವು ಮಹಾವಿಷ್ಣುವನ್ನ ನಾರದರ ಅನುಗ್ರಹದಿಂದ ನಾರಾಯಣ 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 ಈ ಕಡೆಯಿಂದ ಇದ್ದೋಳ್ರಿ, ಈ ಕಡೆಯಿಂದ ಒಂದು 3 ಜನ ಇದ್ದೋಳಿ. ಏಕಾರ್ಥ ಮಂಗಲ ಕರ್ಪೂರ ನೀರಾಸಂದರ್ಶ ಯೋಮಿ. ಈ ಕಡೆ ಒಂದು 3 ಜನ, ಈ ಕಡೆ ಒಂದು 3 ಜನ ತಗೊಳ್ಳಿ. ಮುತ್ತೈದ್ರು ಮಾತ್ರ ಒಂದು 3 ಜನ ನೀವು ಕುತ್ಕೊಳ್ರಣ, ಯಜಮಾನರು ಕುತ್ಕೊಂಬಿಡಿ.
ನೋಡಿ ಮದುವೆ ಕೆಲಸ ಹುಡುಗಿನ ಹೆಂಗೋ ಕಷ್ಟಪಟ್ಟು ಇಷ್ಟಪಟ್ಟು ಪಾಪ ಈ ರೌಂಡ್ ಬರಬೇಕು, ರೌಂಡ್ ರೌಂಡ್ ತಿರುಗ್ತಾ ಇರಬೇಕು. ವಿದ್ಮಹೇ ಶ್ರೀಭೂಸಖ್ಯೈ ಧೀಮಹಿ. ಗಂಡ್ಮಕ್ಳು ನೀವು ಎದೋಳ್ರಿ, ನಿಮ್ಮ ಸರ್ತಿ ಬಂದೈತೆ ಎದೋಳ್ರಿ. ಹೆಣ್ಮಕ್ಳು ಕುತ್ಕೊಂಬಿಡಿ, ಹೆಣ್ಮಕ್ಳು ಕುತ್ಕೊಂಬಿಡಿ. ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಮಹಾವೀರ್ಯೈ ವಿದ್ಮಹೇ ವಿಷ್ಣುವರ್ಧೈ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕೇಳಿಸ್ತಾ ಇಲ್ಲ? ವಾಚಾ ದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ತಾಂಬೂಲ ಅಂತ ಇಷ್ಟು ಜನ, ಯಾಕಂದ್ರೆ ಒಂದು ಸಾಕ್ಷಿ ಅಂತ ಏನು ಹೇಳ್ತೀವೋ ಸಭಾಮುಖವಾಗಿ ಮಹಾಸಂಕಲ್ಪಗಳು ಇವೆಲ್ಲ ಹೇಳ್ತೀವಿ. ಹೇಳೋಕ್ಕೂ ಮುಂಚೆ ಒಂದು ನಿಶ್ಚಯ ತಾಂಬೂಲ ಮಾಡ್ಕೊಂಬಿಟ್ಟು, ಯಾಕಂದರೆ ಮದುವೆ ಕಾರ್ಯ ಎಲ್ಲ ನಡೀತು, ಅರ್ಶನ ಕುಟ್ಕೊಂಡಿದ್ದೀವಿ. ಒಂಚೂರು ಆ ಕಡೆ ಹೋಗಿ ಅಮ್ಮ ತಾಂಬೂಲ ಅಲ್ಲಿ ಪಕ್ಕದಲ್ಲಿರೋವಂಥವ್ರಿಗೆ ಆ ತಟ್ಟೆ ಕೊಡಿ. ನೀವೇನಿದ್ದೀರೋ ನೀವು ಇಟ್ಕೊಳ್ಳಿ. ಆ ಹಿಂದ್ಗಡೆ ಇರೋವಂಥ ವಾಚಾ ದತ್ತ ತ್ವಯಾ ಕನ್ಯಾ ಪುತ್ರಾರ್ಧಂ ಸ್ವೀಕೃತ ಮಯಾ. ನೋಡಿ ಶ್ರೀದೇವಿ ಭೂದೇವಿ, ಈ ಅಮ್ಮ ಸ್ವಲ್ಪ ಬೆಳ್ಳಕ್ಕಿದ್ದಾಳೆ, ಅಮ್ಮ ಸ್ವಲ್ಪ ಕಪ್ಪಗಿದ್ದಾಳೆ, ಚೆನ್ನಾಗಿ ನೋಡ್ಕೊಂಬಿಡ್ರಿ. ಉದ್ದಾಗಿದ್ದ ಎಲ್ಲ, ಆಮೇಲೆ ಉದ್ದ ಮೂಗುದ್ದ, ಕಿವಿ ಉದ್ದ, ಕೈ ಉದ್ದ, ಸೀರೆ ಚೆನ್ನಾಗಿರಲ್ಲ, ಕಲರ್ ಸ್ವಲ್ಪ ಗ್ರಹ ನಕ್ಷತ್ರ ಗ್ರಹಾನ್ ಅನ್ಯಾಶ್ಚ ಮಹಾಗ್ರಹಾನ್ ಹನ ಹನ ಗೋವಿಂದ ಗೋವಿಂದ. ಸುಪ್ರಭಾತ್ಯಾಯ ಸಕರಾಜ ಓಂ ವಿಶ್ವೇತ್ತಾಧೇ ಸಮನೆ ಸುಪ್ರಭಾತ್ಯಾಯ ಸಕರ್ಧಮದವನೆಂದು ಸಿಂಹತೆ ಆರಾಮದಯತ್ತುರು ಸಂಭೃತೋಮಸ್ತಪಾವೃಣೋಷ್ಟರಭಾಯ ಋಷಿಬಂಧವೇ ದೇವ್ಯಾಃ ವಾಮಹಸ್ತಯೋಃ ಬದ್ಧಯಾತ್. ರುದ್ರಮುಷ್ಟಯೋ ದೃಷ್ಟಭೋಜಸ್ತು ವಿಲಮುಕ್ರವೀರೋ ನಿತ್ಯಮೇಲಂ ಇಂದ್ರಸ್ತೋಮೇಲವಂಕದಶೇನ ಮಧ್ಯಮಿದೋ ವಾದೇನ ಸಕರೇನ ರಕ್ಷಾ. ಗೋವಿಂದ ಓಂ ನಿತ್ಯಮೇಲಂ ಓಂ ಬೃಹತ್ಸಾಮಕ್ಷತ್ರಭದ್ರುತ್ರಮುಷ್ಟಯೋ ದೃಷ್ಟಭೋಜಸ್ಸುವಿಲಮುಕ್ರವೀರೋ ಇಂದ್ರಸ್ತೋಹಾಯ ಮಂಗಲೋ ಜಗಜ್ಜನ್ಮಾದಿಲೀಲಾಯ ಜಗದಾನಂದಹೇತವೇ ಜಗಚ್ಚಕ್ಷುರ್ನಿವಾಸಾಯ
ಶ್ರೀ ನೃಸಿಂಹಾಯ ಮಂಗಲ. ಗೋವಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದವೇ ಗತಿ ಗೋವಿಂದ. ಏಡ್ಕೊಂಡು ಬಾಡ ವೆಂಕಟರಮಣ ಗೋವಿಂದ. ಕರ್ಪೂರ ಸಂದರ್ಭ ಹೆಣ್ಮಕ್ಳಿಗೆ ಯಾರಾದ್ರೂ ಮುತ್ತೈದರ ಹಾಕ್ಲಿ, ಅವ್ರಿಗೆಲ್ಲ ಒಂದೊಂದು ಹಾರ ಹಾಕಪ್ಪ. ಮದುವೆ ಆಗಿಲ್ಲ ಅವ್ರಿಗೆ, ಹುಡುಗರಿಗೆ ಹಾರ ಇದೆಯಾ ನಿಮ್ಮ ಹತ್ರನೇ? ಹಾರ ಕೊಟ್ಟಿದ್ದಾರಾ? ಹಾಂ, ಚಲೋ ಚಲೋ చలో జాओ. నువ్వే వేయి, ఆశీర్వాదం చేసి తొందరగా పెళ్ళైపోవాలి వాళ్ళకి అని కొని తల్లి అనుగ్రహం కానీ ఏంటని హారం వేసేసి. వనమాలి గదేశాంగి సింగి చిక్కరిందకి శ్రీమన్నారాయణ, నువ్వు నీ పాడుకు నువ్వు చేసుకుంటా ఉండు ఏవే ఉన్నాయో అన్నీ. శ్రీమన్నారాయణ విష్ణుర్ వాసుదేవ అవిరక్షితు మధుబర్క నివేదన. ఓం భూర్భుస్వః తస్సవిదుర్వరేణ్యం భృగో దేవస్య వాద్యం వాద్యం. మధుభతారుతాయంభితే లోకాలోకాచలవలయుతే లవనే క్షుషరా సర్పిదక్షీరైవతి సిద్ధవతి సాధ్యవతి గాంధర్వవత్యలకావతి ప్రభృతి పుణ్యపత్తనైర్ప్రకాశితే ఇంద్రాగ్నియవనైరుదవరుణవాజకుబేర ఈశానాదిష్టదిక్పాలకైః పాలితే లోకాలోకపర్వతైరావృతే మాహేంద్రమలయశక్తిమతివదరుక్షవతి వింధ్యపారిజాతాది మదంగ హిరణ్యశృంగమాల్యవద కిష్కింద హిరణ్యశృంగరశృంగాఖ్యపరంజపరవర యవన జాలాంధ్రిసాలవచ్ఛేద సింధు వివిధ దేశ భాషా భూమిపాలైః పాలితే గంగా గౌతమీ సరస్వతి కృష్ణవేణి బహుధాభి. ఆవాజ శ్రీ లక్ష్మీ నరసింహస్వామి పాదవే గతి గోవింద. గోవింద గోవింద గోవింద. ರ್ಪಯಾಮಿ ಎಲ್ಲ ಹೇಳ್ಕೊಳ್ಳಿ. ಮಾಂಗಲ್ಯಂ ತಂತು ನಾನೇನ ಲೋಕರಕ್ಷಣ ಹೇತುನ ತ್ವಂ ಜೀವ ಶರದಾಂ ಶತಂ ಮಹಾಲಕ್ಷ್ಮಿ ದೇವತಾಯೇ. ಮನೆಯಲ್ಲಿ ಗಂಡಂದರ ಆಯುಷ್ಯ ವೃದ್ಧಿ ಆಗ್ಲಿ, ಯಾರ ಮದುವೆ ಆಗ್ಲಿಲ್ಲೋ ಕಂಕಣ ಬಲ ಕೂಡ್ಲಿ, ಅಥವಾ ಮದುವೆ ಆಗೋ ಸ್ವರೂಪ ಅಂತಂದ್ರೆ ಪ್ರೇಮ, ಅನುರಾಗ, ಆಪ್ಯಾಯತೆ, ಸಂಬಂಧ, ಒಂದು ಬಾಂಡಿಂಗ್. ಈ ಬಾಂಡಿಂಗ್ ನಮ್ಮ ಮನೆಯಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾ, ಎಲ್ಲಿದ್ದೀರೋ ಅಲ್ಲಿಂದನೇ ನಿಧಾನವಾಗಿ